ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ಬೆಂಕಿಗೆ ಆಹುತಿಯಾದ ಚುನಾವಣೆಯ ಗುರುತುಗಳು. ಕೋಲ್ಕತ್ತಾದಲ್ಲಿ ಸಾವಿರಾರು ಇವಿಎಂಗಳು ಸುಟ್ಟು ಭಸ್ಮ. ತನಿಖೆಯಲ್ಲಿ ಹಲವಾರು ಅವಮಾನಗಳು. ಕರ್ನಾಟಕದಲ್ಲಿ 4-5 ವರ್ಷದಿಂದ 2 ಜಡೆಗಳ ಜಗಳ. ಒಂದೆಡೆ ಹಿರಿಯ ಐಪಿಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ, ಮತ್ತೊಂದೆಡೆ ಐಪಿಎಸ್ ಡಿ ರೂಪಾ. ಇವರಿಬ್ಬರ ನಡುವಿನ ಮಾನನಷ್ಟ ಮೊಕದ್ದಮೆ ಕೇಸನ್ನು ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ತಡೆ ನೀಡಿ ಪರಸ್ಪರ ಮಾತಿನಲ್ಲಿ ಬಗೆಹರಿಸಿಕೊಳ್ಳಿ ಎಂದು ಸೂಚನೆ ನೀಡಿದೆ. ನೂರಾರು ಕನಸುಗಳು ಕ್ಷಣದಲ್ಲೇ ಕಮರಿತು. ಸಹೋದರಿಯರನ್ನು ಕಸಿದುಕೊಂಡ ಮಾವಿನ ಹಣ್ಣು ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ದುರಂತ. ಬೀದರ್ನಲ್ಲಿ 2 ಸಹೋದರಿಯರ ಅವಮಾನಾಸ್ಪದ ಸಾವು. ಕುಟುಂಬದವರ ಸ್ಥಿತಿ ಮುಂದೇನೋ. ಶಕ್ತಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಫ್ರೀ ಬಸ್. ಈಗಾಗಲೇ ಪಾಸ್ ಪಡೆದವರು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಹಳೆಯ ಬಸ್ ಪಾಸ್ ಚಾಲ್ತಿಯಲ್ಲಿರುತ್ತದೆ ಮತ್ತು ಈಗಾಗಲೇ ಕಟ್ಟಿದ ಶುಲ್ಕ ಮರುಪಾವತಿ. ಅಮಿತ್ ಶಾ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. 243 ಕೋಟಿ ರು ವೆಚ್ಚದ 2 ಹೊಸ ಐಬಿಆರ್ ಬೆಟಾಲಿಯನ್ಗಳಿಗೆ ಕೇಂದ್ರದ ಅನುಮೋದನೆ ಕೋರಿಕೆ. 9 ತಿಂಗಳು ಗರ್ಭಿಣಿಯಾಗಿದ್ದರೂ ಶೀರ್ಷಾಸನ. ಬೆಂಗಳೂರಿನ ಯೋಗ ಶಿಕ್ಷಕಿಯ ಫೋಟೋ ವೈರಲ್. ಹಾರ್ಮೋನ್ಸ್ ಜಲಸಂಧಿ ಒಪ್ಪಂದದ ಇಂದಿನ ಸತ್ಯ ಬಹಿರಂಗ. ಒಪ್ಪಂದಕ್ಕೆ ಸಹಿ ಅಂದರೆ ಹಣ ಅಲ್ಲ. ಅಮೆರಿಕ ಉಪಾಧ್ಯಕ್ಷರ ಊಹಾಪೋಹಗಳ JD1 ಸ್ಪಷ್ಟ ಉತ್ತರ. ಚಿಕ್ಕಮಗಳೂರಿನಲ್ಲಿ ಕಾಡಿನ ದಾರಿಯಲ್ಲಿ ಭಯದ ಹೆಜ್ಜೆಗಳು. ಹುಲಿ ಮತ್ತು ಚಿರತೆಯ ಓಡಾಟ. ಮಕ್ಕಳ ಸುರಕ್ಷತೆಗೆ ಪೋಷಕರ ಆತಂಕ. ಶಾಲೆಗೆ ಬೀಗ ಬೀಳುವ ಸ್ಥಿತಿ. ನಮ್ಮ ಮೆಟ್ರೋ ಬೆಂಗಳೂರು ಹೆಡ್ಲೈನ್ ಹೆಬ್ಬಾಳ. ಸರ್ಜಾಪುರ ಮೆಟ್ರೋ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ವೆಟರ್ನರಿ ಕಾಲೇಜು ಸ್ಟೇಷನ್ ರದ್ದು. ಪೊಲೀಸರ ತಪ್ಪಿನಿಂದ 66 ಮಂದಿಗೆ ಲಾಭ. ರಾಜ್ಯದಲ್ಲಿ ಹೊಸ ಚರ್ಚೆಗೆ ಕಾರಣವಾದ ರೌಡಿ ಶೀಟರ್ ಪ್ರಕರಣ. ರೌಡಿ ಶೀಟರ್ನಲ್ಲಿ ಭಾರಿ ಟ್ವಿಸ್ಟ್. ಸೈಲೆಂಟ್ ಸುನಿಲ್ ಸೇರಿ 66 ರೌಡಿಗಳಿಗೆ ಹೈಕೋರ್ಟ್ನಿಂದ ಮುಕ್ತಿ. ಕಾರವಾರದ ಭೂಗಳ್ಳರ ಕಾರ ಮತ್ತು 40 ವರ್ಷಗಳ ಹಿಂದೆ ಮೃತಪಟ್ಟವರು ದಾಖಲೆಗಳಲ್ಲಿ ಇನ್ನೂ ಜೀವಂತ. ಅಂಕೋಲದಲ್ಲಿ ಕೋಟಿ ಸತ್ತವರ ಹೆಸರಲ್ಲಿ ಲೂಟಿ. ಪರಿಷತ್ ಚುನಾವಣೆಯ ಕಾವು. ಹೆಚ್ಚುವರಿ ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್. 16ಕ್ಕೆ ಮಹತ್ವದ ಸಿಎಲ್ಪಿ ಸಭೆ. ಅಡ್ಡ ಮತದಾನ ತಡೆಯಲು ವಂಡರ್ಲಾದಲ್ಲಿ ಶಾಸಕರ ಮಹಾಸಭೆ. ಜಾಗತಿಕ ಹವಾಮಾನದಲ್ಲಿ ಮಹಾ ಬದಲಾವಣೆ. ಸೂಪರ್ ಎಲ್ ನೀನೋ ಅಬ್ಬರಕ್ಕೆ ವಿಶ್ವವೇ ಸಜ್ಜು. ಭಾರತಕ್ಕೆ ಏನು ಕಾದಿದೆ? ದೆಹಲಿಯಲ್ಲಿ ವಿಚ್ಛೇದನದ ಅಂಚಿನಲ್ಲಿದ್ದ ದಾಂಪತ್ಯಕ್ಕೆ ಜೀವ ತುಂಬಿದ ಅಳಿಯನ ಮಾನವೀಯತೆ. ಕೋರ್ಟ್ನಲ್ಲೇ ಒಂದಾದ ದಂಪತಿ. ದೇಶ ರಾಜಕಾರಣ ನಡೆಯುತ್ತದೆಯೇ ಪಶ್ಚಿಮ ಬಂಗಾಳದಲ್ಲಿ. ಬೀಗ ಒಡೆದು ಮನೆ ಪ್ರವೇಶಿಸಿದ್ದಾರಾ? ಅಭಿಷೇಕ್ ಬ್ಯಾನರ್ಜಿ ಗಂಭೀರ ಆರೋಪ. ರಾಜಕೀಯ ಕದನ ತೀವ್ರ ಸ್ವರೂಪ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ಯುವತಿ ಬಲಿ ಪಡೆದ ಮರ್ಸಿಡೀಸ್ ಬೆಂಚ್ ಕಾರ್ ಡ್ರೈವರ್ ಪರಾರಿ. ಸರ್ಕಾರಿ ಕಚೇರಿಯಲ್ಲಿ ಲಂಚ ಪಡೆದರೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿ ಕಚೇರಿಯಲ್ಲಿ ದೂರು ಸಂಖ್ಯೆ ಪ್ರದರ್ಶನ ಕಡ್ಡಾಯ. ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ. ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ 175ನೇ ಸಿನಿಮಾ ಮದರ್. ಕಣ್ಣೀರು ಒರೆಸುವ ಕೈ ಸಾಕಾಯ್ತು, ಇನ್ನು ಮುಂದೆ ರಕ್ತ ಚರಿತ್ರೆ ಎಂದಂತಿದೆ ಮದರ್ ಚಿತ್ರದ ಪೋಸ್ಟರ್. ಮದುವೆಯಾದ ಬಳಿಕ ಒಂದು ದಿನವೂ ಸುಖ ಕಾಣಲಿಲ್ಲ. ಪತ್ನಿ ಲೀಲಾ ತಾರಾ ನೆನೆದು ವೇದಿಕೆ ಮೇಲೆ ಕಣ್ಣೀರಿಟ್ಟ ಮೈಸೂರು ಶಾಸಕ ಜಿಟಿ ದೇವೇಗೌಡ. ಮುಖೇಶ್ ಅಂಬಾನಿಯನ್ನು ಹಿಂದಿಕ್ಕಿದ ಟಿಕ್ ಟಾಕ್ ಸಂಸ್ಥಾಪಕ. ಏಷ್ಯಾದ 2ನೇ ಶ್ರೀಮಂತ ಉದ್ಯಮಿಯಾಗಿ ಜಾಂಗ್ ಇಮಿಂಗ್. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.